ನೀವೆಲ್ಲ ಬಹಳ ಕಾತರದಿಂದ ಕಾಯ್ತಾ ಇರುವಂತ ನಿಮ್ಮ ಪವರ್ ಟಿವಿ ನಡೆಸ್ತಾ ಇರುವಂತ ಚುನಾವಣಾ ಪೂರ್ವ ಮೆಗಾ ಸರ್ವೆಯ ಫಲಿತಾಂಶವನ್ನ ತಿಳ್ಕೊಳ್ಳುವಂತ ಸಮಯ. ನಾವಿವತ್ತು 2 ಲೋಕಸಭಾ ಕ್ಷೇತ್ರಗಳ ಸಮೀಕ್ಷೆಯನ್ನು ನಡೆಸಿದ್ವಿ. ಮೊದಲಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ, ಆನಂತರದಲ್ಲಿ ಮಧ್ಯಾಹ್ನದ ನಂತರದಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸಮೀಕ್ಷೆಯನ್ನ ನಿಮ್ಮ ಪವರ್ ಟಿವಿ ನಡೆಸಿದೆ. ಮೊದಲಿಗೆ ನಾವು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಲೆಟ್ಸ್ ಬಿಗಿನ್. ಕಾಲ್ ಮಾಡಿ ವೋಟ್ ಮಾಡಿ ಸಮೀಕ್ಷೆಗೆ ಮಸ್ತ್ ರೆಸ್ಪಾನ್ಸ್ ಸಿಕ್ಕಿದೆ. ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮತದಾನ ಆಗಿದೆ. ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 1:30ರವರೆಗೆ ಈ ಭಾಗದ ಸಮೀಕ್ಷೆಯನ್ನ ನಿಮ್ಮ ಪವರ್ ಟಿವಿ ನಡೆಸಿದೆ. ಸಮೀಕ್ಷೆಯಲ್ಲಿ ಬಹಳ ಉತ್ಸಾಹದಿಂದ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನರು ಪಾಲ್ಗೊಂಡಿದ್ದಾರೆ. ತಮ್ಮ ಆಯ್ಕೆ ಅನಿಸಿಕೆಗಳನ್ನು ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಮತದಾರರು ಸಾವಿರಾರು ಸಂಖ್ಯೆಯಲ್ಲಿ ಕರೆ ಮಾಡಿದ್ದಾರೆ. ಪವರ್ ಟಿವಿಗೆ ಕಾಲ್ ಮಾಡಿ ವೋಟ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮತದಾರ ಪ್ರಭುಗಳು ನಿಮ್ಮ ಪವರ್ ಟಿವಿ ನಡೆಸ್ತಾ ಇರುವಂತ ಕಾಲ್ ಮಾಡಿ ವೋಟ್ ಮಾಡಿ ಮೆಗಾ ಸರ್ವೆಗೆ ಬಹಳ ಉತ್ತಮವಾದಂಥ ರೆಸ್ಪಾನ್ಸ್ ಸಿಕ್ಕಿದೆ. ಅದರ ಜೊತೆಗೆ ಬಹಳ ಉತ್ಸಾಹದಿಂದ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನರು ಭಾಗವಹಿಸಿದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಹಾಗಾದ್ರೆ ಯಾರಿಗೆ ಜಯ, ಯಾರಿಗೆ ಸೋಲು? ಮೊದಲ ಬಾರಿಗೆ ಚುನಾವಣಾ ಕಣದಲ್ಲಿದ್ದಾರೆ ರಕ್ಷಾ ರಾಮಯ್ಯ ಅವರು. ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದಿಂದ MR ಸೀತಾರಾಮ್ ಪುತ್ರ ರಕ್ಷಾ ರಾಮಯ್ಯ ಅವರು ಈ ಬಾರಿ ಅಖಾಡದಲ್ಲಿದ್ದಾರೆ ಮೊದಲ ಬಾರಿಗೆ. ಹಾಗೇನೆ ಬಿಜೆಪಿಯಿಂದ ಸ್ಪರ್ಧಿಸ್ತಾ ಇದ್ದಾರೆ ಮಾಜಿ ಸಚಿವರಾದಂಥ ಡಾಕ್ಟರ್ ಕೆ ಸುಧಾಕರ್. ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಸೋತಿದ್ದಂಥ ಸುಧಾಕರ್ ಈ ಬಾರಿ ಈ ಚುನಾವಣೆಯಲ್ಲಿ ಗೆಲ್ತಾರಾ? ಹಾಗಾದ್ರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಯಾರಿಗೆ ಸೋಲಿನ ರುಚಿ, ಯಾರಿಗೆ ಗೆಲುವಿನ ರುಚಿ ಸಿಗುತ್ತೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕಂತಂದ್ರೆ ಕಳೆದ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಸೋತಿರುವಂಥ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಈ ಬಾರಿ ಚಾನ್ಸ್ ಸಿಕ್ಕಿದೆ. ಸೊ ಅವರು ಈ ಬಾರಿ ಅಖಾಡದಲ್ಲಿದ್ದಾರೆ. ಮತ್ತೊಂದು ಕಡೆ ರಕ್ಷಾ ರಾಮಯ್ಯ ಅವರಿಗೆ ಟಿಕೆಟ್ ಸಿಕ್ಕಿದೆ. ಇವರಿಬ್ಬರ ನಡುವೆ ಪ್ರಬಲವಾದಂಥ ಪೈಪೋಟಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ನಡೆಯುತ್ತೆ. ಕಳೆದ 5 ಬಾರಿ ನಡೆದಂಥ ಚುನಾವಣೆಯನ್ನ ನಾವೊಮ್ಮೆ ಇಲ್ಲಿ ಗಮನಿಸೋದಾದ್ರೆ, ಸದ್ಯಕ್ಕಿಲ್ಲಿ ಹಾಲಿ ಸಂಸದರು BN ಬಚ್ಚೇಗೌಡರಿದ್ದಾರೆ. 2019ರ ಚುನಾವಣೆಯಲ್ಲಿ ಗೆದ್ದು ಬಿಜೆಪಿಯಿಂದ ಸಂಸದರಾಗಿದ್ದಾರೆ. ಇದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರ ಡೀಟೇಲ್ಸ್. ಸೊ ಕಳೆದ 5 ಬಾರಿ ಚುನಾವಣೆ ನೋಡೋದಾದ್ರೆ ಕಾಂಗ್ರೆಸ್ ಇಲ್ಲಿ 4 ಬಾರಿ ಗೆದ್ದಿದೆ. ಒಂದೇ ಒಂದು ಬಾರಿ ಬಿಜೆಪಿ ಗೆದ್ದಿರುವಂಥದ್ದು, ಅದು ಕಳೆದ ಬಾರಿ ಆದಂಥ ಚುನಾವಣೆಯಲ್ಲಿ. ಸೊ ಈ ಬಾರಿ ಯಾರು ಕಣದಲ್ಲಿದ್ದಾರೆ? ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ಈ ಬಾರಿ ಅಖಾಡದಲ್ಲಿದ್ದಾರೆ. ಈ ಬಾರಿ ಇವರಿಗೆ ಮಣೆ ಹಾಕುವಂಥ ಕೆಲಸವನ್ನು ಬಿಜೆಪಿ ಹೈಕಮಾಂಡ್ ಮಾಡಿದೆ. ಸೊ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಸೋತಿರುವಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಈ ಬಾರಿ ಇಲ್ಲಿ ಗೆಲ್ತಾರಾ ಅನ್ನುವಂಥ ಯಕ್ಷ ಪ್ರಶ್ನೆ ಇದೆ. ಇನ್ನು ಕಾಂಗ್ರೆಸ್ನಿಂದ ನಾವು ನೋಡೋದಾದ್ರೆ, ಕಾಂಗ್ರೆಸ್ನಿಂದ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ 2024ರ ಲೋಕಸಭಾ ಚುನಾವಣೆಗೆ ರಕ್ಷಾ ರಾಮಯ್ಯ ಅವರಿಗೆ ಟಿಕೆಟ್ ಸಿಕ್ಕಿದೆ. ಸೊ ಇವರು ಇಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಡಾಕ್ಟರ್ ಕೆ ಸುಧಾಕರ್ ವರ್ಸಸ್ ರಕ್ಷಾ ರಾಮಯ್ಯ, ಇವರಿಬ್ಬರ ನಡುವೆ ಪೈಪೋಟಿ ಇರುತ್ತೆ. ಸೊ ಕಳೆದ ಬಾರಿ ಆದಂಥ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಬಲಾಬಲ ಯಾವ ರೀತಿಯಾಗಿತ್ತು, ಸೊ ಎಷ್ಟೆಷ್ಟು ವೋಟಿಂಗ್ಸ್ ಸಿಕ್ಕಿತ್ತು ಅನ್ನುವಂಥ ಡೀಟೇಲ್ಸನ್ನು ನಾವು ನೋಡೋದಾದರೆ, ಬಿಜೆಪಿಯಿಂದ ಕಣದಲ್ಲಿದ್ದಂಥ BN ಬಚ್ಚೇಗೌಡರು 7,45,912 ಮತಗಳನ್ನು ಪಡೆದಿದ್ರು. 53.78% ಅಷ್ಟು ವೋಟಿಂಗ್ಸ್ ಅವರಿಗೆ ಸಿಕ್ಕಿತ್ತು. ಕಾಂಗ್ರೆಸ್ನಿಂದ ವೀರಪ್ಪ ಮೊಯ್ಲಿ ಸ್ಪರ್ಧೆ ಮಾಡಿದ್ರು. 5,63,802 40.65% ಅಷ್ಟು ವೋಟಿಂಗ್ ಸಿಕ್ಕಿತ್ತು. ಇನ್ನು CPI-M ಎಸ್ ವರಲಕ್ಷ್ಮಿ ಅವರು ಕಣದಲ್ಲಿದ್ದರು. ಅವರು 28,648 ಅಂದರೆ 1.34% ಅಷ್ಟು ವೋಟಿಂಗ್ಸ್. ಇದು ಕಳೆದ ಬಾರಿಯಾದಂಥ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳ ಬಲಾಬಲ ಈ ರೀತಿಯಾಗಿತ್ತು. ಯಾಕಂತಂದರೆ 4 ಬಾರಿಯಲ್ಲಿ 1999ರಿಂದ 2019ರವರೆಗೆ ನಡೆದಂಥ ಒಟ್ಟು 5 ಚುನಾವಣೆಗಳನ್ನು ನಾವು ಗಮನಿಸಿದಾಗ ಕಾಂಗ್ರೆಸ್ ಇಲ್ಲಿ ಸತತವಾಗಿ 4 ಬಾರಿ ಗೆದ್ದಿದೆ. ಕಳೆದ ಬಾರಿಯಾದಂಥ ಚುನಾವಣೆಯಲ್ಲಿ ಮಾತ್ರ ಬಿಜೆಪಿ ಇಲ್ಲಿ ಅಧಿಕಾರದ ಗದ್ದುಗೆಯನ್ನು ಏರೋದಕ್ಕೆ ಸಾಧ್ಯ ಆಗಿದೆ. ಹಾಗಾದರೆ ಕಳೆದ ಬಾರಿಯಾದಂಥ ಚುನಾವಣೆಯಲ್ಲಿ ಗೆಲುವಿನ ಅಂತರ ಎಷ್ಟಿತ್ತು? ಒಟ್ಟು ಚಲಾವಣೆಯಾದಂಥ ಮತಗಳ ಸಂಖ್ಯೆ 13,87,987 ಅಂದರೆ 76.24% ಅಷ್ಟು ವೋಟಿಂಗ್ಸ್ ಆಗಿತ್ತು. ಗೆಲುವಿನ ಅಂತರ 1,82,110 ಮತಗಳ ಅಂತರದಿಂದ ಕಳೆದ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿಯ BN ಬಚ್ಚೇಗೌಡ ಅವರು ಗೆದ್ದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ದಾರೆ, ಹಾಲಿ ಸಂಸದರಾಗಿದ್ದಾರೆ. ಬಟ್ ಅವರು ಈ ಬಾರಿ ಕಂಟೆಸ್ಟ್ ಮಾಡ್ತಾ ಇಲ್ಲ. ಇನ್ನು 1999, 2004ರಲ್ಲಿ ಕಾಂಗ್ರೆಸ್ನಿಂದ RL ಜಾಲಪ್ಪ ಅವರು ಗೆದ್ದು ಸಂಸದರಾಗಿದ್ದರು. ಅದಾದ ನಂತರದಲ್ಲಿ ಮತ್ತೆ 2009 ಮತ್ತು 2014 ಈ 2 ಚುನಾವಣೆಯಲ್ಲಿ ವೀರಪ್ಪ ಮೊಯ್ಲಿ ಅವರು ಕಾಂಗ್ರೆಸ್ನಿಂದ ಕಂಟೆಸ್ಟ್ ಮಾಡಿ ಗೆದ್ದು ಸಂಸದರಾಗಿದ್ದರು. ಕಳೆದ ಬಾರಿಯಾದಂಥ ಚುನಾವಣೆ ಅಂದರೆ 2019ರಲ್ಲಿ BN ಬಚ್ಚೇಗೌಡ ಅವರು ಗೆದ್ದು ಇಲ್ಲಿ ಸಂಸದರಾಗಿದ್ದಾರೆ.
ಯಾಕಂತಂದರೆ 2009 ಚುನಾವಣೆಯಲ್ಲಿ ಅದಾದ ನಂತರದ ಚುನಾವಣೆ, ಯಾಕಂತಂದರೆ BN ಬಚ್ಚೇಗೌಡ ಅವರು ಹೊಸಕೋಟೆ ಭಾಗದಿಂದ ಗೆದ್ದು ಕಾರ್ಮಿಕ ಮಂತ್ರಿ ಆಗ್ತಾರೆ ಆ ಭಾಗದಲ್ಲಿ. ಅಂದರೆ 2008ರಲ್ಲಿ ಏನವರು JDS ಇಂದ BJPಗೆ ಬರ್ತಾರಲ್ಲ, ಆ ಸಂದರ್ಭದಲ್ಲಾದಂಥ ಬೆಳವಣಿಗೆಗಳು. ಇನ್ನು 2013ರಲ್ಲಾದಂಥ MLA ಚುನಾವಣೆಯಲ್ಲಿ ಸೋತಂತಹ BN ಬಚ್ಚೇಗೌಡ ಅವರು ಇಲ್ಲಿ ಅಂದರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡ್ತಾರೆ. ಆಗ ಅವರು ಅಲ್ಲಿ ಗೆದ್ದು ಈ ಬಾರಿ ಹಾಲಿ ಸಂಸದರಾಗಿದ್ದಾರೆ. ಬಟ್ ಇಲ್ಲಿ ಒಂದಷ್ಟು ಬದಲಾವಣೆ ಆಗಿದೆ. ಯಾಕಂತಂದರೆ ಒಂದು ಕಡೆ ಯುವ ನಾಯಕರಿಗೆ ಟಿಕೆಟನ್ನು ಕೊಡಲಾಗಿದೆ, ಮತ್ತೊಂದು ಕಡೆ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ. ಇನ್ನು ವೋಟರ್ಸ್ ಡೀಟೇಲ್ಸ್ಗೆ ನಾವು ಬರೋದಾದರೆ, ಒಟ್ಟು ಮತದಾರರ ಸಂಖ್ಯೆ 19,66,067 ಮಂದಿ ವೋಟರ್ಸ್ ಇದ್ದಾರೆ. ಅದರಲ್ಲಿ ಮೇಲ್ ವೋಟರ್ಸ್ 9,76,436, ಮಹಿಳೆಯರು 9,89,369 ಮಂದಿ ಮತದಾರರಿದ್ದಾರೆ. ಇದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂತಹ ಒಟ್ಟು ಮತದಾರರ ವಿವರ. ಇನ್ನು ಈ ಜಾತಿವಾರು ಲೆಕ್ಕಾಚಾರದಲ್ಲಿ ನಾವು ಗಮನಿಸೋದಾದರೆ ಎಷ್ಟೆಷ್ಟು ಯಾವ್ಯಾವ ಸಮುದಾಯಕ್ಕೆ ಸೇರಿದಂಥವ್ರು ಎಷ್ಟು ಪ್ರಮಾಣದಲ್ಲಿದ್ದಾರೆ ಅಂತ. SC STಗೆ ಸೇರಿದಂಥವ್ರು 6.5 ಲಕ್ಷ ಮಂದಿ ವೋಟರ್ಸ್ ಇದ್ದಾರೆ. ಒಕ್ಕಲಿಗರು 4,20,000, ಕುರುಬರು 2,10,000 ಮಂದಿ ವೋಟರ್ಸ್ ಇದ್ದಾರೆ. ಇದು ಜಾತಿವಾರು ಲೆಕ್ಕಾಚಾರದಲ್ಲಿ ನಾವು ಮತದಾರರ ವಿವರವನ್ನು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಅಲ್ಪಸಂಖ್ಯಾತರು 2 ಲಕ್ಷ ಮಂದಿ ಇದ್ದಾರೆ. ಹಾಗೆ ಬಲಿಜಿಗರು 1,40,000, ಗೊಲ್ಲರು 80,000 ಮಂದಿ ಇದ್ದಾರೆ. ಸೊ ಅಲ್ಪಸಂಖ್ಯಾತರು, ಬಲಿಜಿಗರು, ಗೊಲ್ಲರು, ಆಮೇಲೆ ಇನ್ನು ಉಳಿದಂತೆ ಯಾವ್ಯಾವ ಸಬ್ ಕ್ಯಾಸ್ಟ್ಗಳು ಬರುತ್ತೆ ಆ ಎಲ್ಲ ಜಾತಿವಾರು ಲೆಕ್ಕಾಚಾರದಲ್ಲಿ ನಾವು SC ST, ಒಕ್ಕಲಿಗರು, ಕುರುಬರು ಜೊತೆಗೆ ಇನ್ನು ಉಳಿದಂಥ ಯಾವ್ಯಾವ ಸಬ್ ಕ್ಯಾಸ್ಟ್ ಬರುತ್ತೆ ಅದೆಲ್ಲ ಜಾತಿವಾರ ಲೆಕ್ಕಾಚಾರದಲ್ಲಿ ನಾವು ವೋಟರ್ಸ್ನ ಡೀಟೇಲ್ಸನ್ನು ನಾವು ಗಮನಿಸ್ತಾ ಇದ್ದೀವಿ. SC ST ಸಮುದಾಯಕ್ಕೆ ಸೇರಿದಂಥವರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಲೋಕಸಭಾ ಕ್ಷೇತ್ರದಲ್ಲಿ ಬರ್ತಾರೆ. ಒಂದು ರೀತಿಯಾಗಿ ನಿರ್ಣಾಯಕ ಪಾತ್ರ ಅಥವಾ ಮಹತ್ವದ ಪಾತ್ರವನ್ನು ಈ ಸಮುದಾಯಕ್ಕೆ ಸೇರಿದಂಥ ಮತಗಳು ಇಲ್ಲಿ ಪ್ರಾಬಲ್ಯವನ್ನು ಮೆರೆಯುವಂಥ ಚಾನ್ಸಸ್ ಇರುತ್ತೆ. ಸೊ ಇದು ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂಥ ಒಟ್ಟು ಮತದಾರರ ಡೀಟೇಲ್ಸ್. ಹಾಗಾದರೆ ಈ ಬಾರಿ ನಡೆಯುವಂಥ ಚುನಾವಣೆ ಯಾವ ರೀತಿಯಾದಂಥ ಪೈಪೋಟಿ ಇರುತ್ತೆ, ಯಾವ ರೀತಿಯಾದಂಥ ಬದಲಾವಣೆಯಿಂದ ಈ ಬಾರಿ ಚುನಾವಣೆ ಆಗುತ್ತೆ, ಅದರ ಜೊತೆಗೆ ಈ ಪ್ಲಸ್ ಆ್ಯಂಡ್ ಮೈನಸ್ ಅಂತ ಬರುವಂಥ ವಿಚಾರದಲ್ಲಿ, ಯಾಕಂತಂದರೆ ಸಹಜವಾಗಿ ಚುನಾವಣೆಯ ಸಂದರ್ಭದಲ್ಲಿ ಆ ಪಕ್ಷಗಳು ಯಾವೆಲ್ಲ ಅಭಿವೃದ್ಧಿ ವಿಚಾರಗಳನ್ನು ಕೈಗೊಂಡಿದೆ ಅನ್ನುವಂಥದ್ದು ಪ್ಲಸ್ ಆಗುತ್ತೆ. ಅದರ ಜೊತೆಗೇನೆ ಯಾವೆಲ್ಲ ವಿಚಾರದಲ್ಲಿ ಮೈನಸ್ ಆಗಿದೆ ಅನ್ನುವಂಥ ವಿಚಾರವೂ ಕೂಡ ಬಹಳ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಚುನಾವಣೆ ಮೇಲೆ ಬೀಳುವಂಥ ಸಾಧ್ಯತೆ ಇರುತ್ತೆ. ಮೊದಲಿಗೆ ನಾವು BJPಗೆ ಇರುವಂಥ ಪ್ಲಸ್ ಪಾಯಿಂಟ್ ಏನು ಅಂತ ನೋಡ್ತಾ ಹೋಗೋಣ. ಪ್ರಧಾನಿ ನರೇಂದ್ರ ಮೋದಿಯವರ ಅಲೆ ಇರುವಂಥದ್ದು, ಅದರ ಜೊತೆಗೆ ಹಿಂದುತ್ವದ ಒಗ್ಗಟ್ಟು ಏನಿದೆ ಅದು ಇಲ್ಲಿ ಪ್ಲಸ್ ಆಗುತ್ತೆ. ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಸೋತಿರುವಂಥ ಡಾಕ್ಟರ್ ಕೆ ಸುಧಾಕರ್ ಈ ಬಾರಿ ಗೆಲ್ಲಲೇಬೇಕು ಅನ್ನುವಂಥ ಛಲ ಇರುವಂಥದ್ದು ಕೂಡ ಪ್ಲಸ್ಸು. ಇನ್ನು BJP ಜೊತೆಯಲ್ಲಿ JDS ಮೈತ್ರಿಯಿಂದ ಒಂದು ರೀತಿಯಾದಂಥ ಹೆಚ್ಚು ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಡಾಕ್ಟರ್ ಕೆ ಸುಧಾಕರ್ ಅವರು ಅನುಕಂಪದ ಅಲೆನೋ ಅಥವಾ ಈ ಬಾರಿ ನಂಗೆ ಚಾನ್ಸ್ ಕೊಡಿ ಅನ್ನುವಂಥ ರೀತಿಯಲ್ಲೋ ಹೇಗಾದರೂ ಮಾಡಿ ನಾನು ಗೆಲ್ಲಬೇಕು ಅನ್ನುವಂಥ ಛಲ ಇದೆ. ಬೆಂಗಳೂರು ಜೊತೆಯಲ್ಲಿ ಹಲವು ಅಭಿವೃದ್ಧಿ ಕೆಲಸಗಳನ್ನು ಕೈಗೊಂಡಿರುವಂಥ ವಿಚಾರವೂ ಕೂಡ, ಅಂದರೆ ಈ ಬೆಂಗಳೂರು ಬಿಟ್ಟು ಹೊರವಲಯದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರುವಂಥದ್ದು ಕೂಡ ಇಲ್ಲಿ BJPಗೆ ಇರುವಂಥ ಪ್ಲಸ್ ಪಾಯಿಂಟ್. ಇವೆಲ್ಲವೂ ಕೂಡ ಈ ಬಾರಿ ನಡೆಯುವಂಥ ಚುನಾವಣೆಯಲ್ಲಿ ಸಹಜವಾಗಿ BJPಗೆ ಪ್ಲಸ್ ಪಾಯಿಂಟ್ ಆಗಿ ಒಂದು ರೀತಿಯಾಗಿ ಹೆಲ್ಪ್ ಆಗುತ್ತೆ. ಸೊ ಇನ್ನು ಮೈನಸ್ ವಿಚಾರಕ್ಕೆ ಬರೋದಾದರೆ ಯಾವೆಲ್ಲ ವಿಚಾರ BJPಗೆ ಮೈನಸ್ ಆಗಬಹುದು? BJP ನಾಯಕರುಗಳ ಮಧ್ಯೆ ಇರುವಂಥ ವೈಮನಸ್ಸಿದೆಯಲ್ಲ, ಅದು ಬಹುಶಃ ಹೊಡೆತ ಕೊಡುವಂಥ ಸಾಧ್ಯತೆ ಇದೆ. JDS ಮೈತ್ರಿಯಿಂದ ನಾಯಕರ ಮಧ್ಯೆ ಒಂದು ರೀತಿಯಾದಂಥ ಗೊಂದಲ ಇದೆ, ಅಸಮಾಧಾನ ಇದೆ. ಕಳೆದ 5 ವರ್ಷಗಳಲ್ಲಿ BJP ಸಂಸದರ ನಿಷ್ಕ್ರಿಯತೆ ಇದು ಮೈನಸ್ ಪಾಯಿಂಟ್. ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕೇವಲ 2 BJP ಶಾಸಕರಿರುವಂಥದ್ದು ಕೂಡ ಇಲ್ಲಿ BJPಗೆ ಮೈನಸ್ ಆಗುತ್ತೆ. ಒಂದು ಕಡೆ ಮೈತ್ರಿಯಿಂದ ಆಗಿರುವಂಥ ಗೊಂದಲ ಆಗಿರ್ಬೋದು, ಜೊತೆಗೆ ಈ ನಾಯಕರ ಮಧ್ಯೆ ಇರುವಂಥ ಅಸಮಾಧಾನ ಆಗಿರ್ಬೋದು. ಯಾಕಂತಂದರೆ ಮೊದಲಿಗೆ ಅಲಯನ್ಸ್ ಆದಂಥ ಸಂದರ್ಭದಲ್ಲಿ ನಮಗೆ ಈ ಮೈತ್ರಿ ಇಷ್ಟ ಇಲ್ಲ, ನಾವು BJP ಪರವಾಗಿ ಅಥವಾ JDS ಪರವಾಗಿ ಹೋಗಿ ನಾವು ಮತವನ್ನು ಕೇಳಬೇಕು ಅಂತೇಳಿ ಒಂದಷ್ಟು ನಾಯಕರ ಮಧ್ಯೆ ವೈಮನಸ್ಸಿರುವಂಥದ್ದು ಇಲ್ಲಿ BJPಗೆ ಮೈನಸ್ ಆಗುತ್ತೆ. ಇನ್ನು ಕಾಂಗ್ರೆಸ್ನ ವಿಚಾರಕ್ಕೆ ಬರೋದಾದರೆ ಕಾಂಗ್ರೆಸ್ಗೆ ಯಾವೆಲ್ಲ ಪ್ಲಸ್ ಪಾಯಿಂಟ್ಗಳಿದೆ ಅಂತ ಮೊದಲಿಗೆ ಪ್ಲಸ್ ಪಾಯಿಂಟನ್ನು ನೋಡ್ತಾ ಹೋಗೋಣ. ಕಾಂಗ್ರೆಸ್ಗೆ ಇರುವಂಥ ಪ್ಲಸ್ ಪಾಯಿಂಟ್ಗಳು, ಕಾಂಗ್ರೆಸ್ ಸಂಘಟನೆ ಜೊತೆ ಡಾಕ್ಟರ್ ಕೆ ಸುಧಾಕರ್ ಸೋಲಿಸಬೇಕು ಅನ್ನುವಂಥ ಹಠ ಇದೆಯಲ್ಲ, ಇದು ಬಹುಶಃ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗಬಹುದು. ಹೇಗಾದರೂ ಮಾಡಿ ಶತಾಯಗತಾಯ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಸೋಲಿಸಬೇಕು. ಇನ್ನು ಮತ್ತೊಂದು ಕಡೆ ವಿಧಾನಸಭೆ ಚುನಾವಣೆಯಲ್ಲಿ ಹೆಚ್ಚು ಶಾಸಕರು ಗೆದ್ದಿದ್ದಾರಲ್ಲ, ಅದು ಸಹಜವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಪ್ಲಸ್ ಪಾಯಿಂಟ್. ಅದರ ಜೊತೆಗೆ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಸಮರ್ಪಕ ಜಾರಿ ಮಾಡಿರುವಂಥ ವಿಚಾರ ಕೂಡ ಬಹುಶಃ ಇಲ್ಲಿ ಕೈ ಹಿಡಿಯುತ್ತೆ. ಯುವ ಶಾಸಕರಾದ ಎನ್ ಶ್ರೀನಿವಾಸ್, ಶರತ್ ಬಚ್ಚೇಗೌಡ ಅವರ ಬಲ ಇಲ್ಲಿ ಬಹಳ
ಪ್ರಬಲವಾಗಿ ಇರುವಂಥದ್ದು ಕೂಡ ಇಲ್ಲಿ ಕಾಂಗ್ರೆಸ್ಗೆ ಇರುವಂಥ ಪ್ಲಸ್ ಪಾಯಿಂಟ್. ಯಾಕಂತಂದರೆ ಒಟ್ಟು 8 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ 5 ಶಾಸಕರಿದ್ದಾರೆ, ಬಿಜೆಪಿಯ 2 ಶಾಸಕರಿದ್ದಾರೆ, ಪಕ್ಷೇತರ ಶಾಸಕರು ಒಬ್ಬರಿದ್ದಾರೆ. ಗೌರಿಬಿದನೂರು, ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ, ಯಲಹಂಕ, ಹೊಸಕೋಟೆ, ದೇವನಹಳ್ಳಿ, ದೊಡ್ಡಬಳ್ಳಾಪುರ ಮತ್ತು ನೆಲಮಂಗಲ. ಈ ನೆಲಮಂಗಲದಲ್ಲಿ ಕಾಂಗ್ರೆಸ್ನ ಶಾಸಕರಾದಂಥ ಎನ್ ಶ್ರೀನಿವಾಸಯ್ಯ ಅವರಿದ್ದಾರೆ. ಹಾಗೆಯೇ ಬಿಜೆಪಿಯಿಂದ ದೊಡ್ಡಬಳ್ಳಾಪುರದ ಶಾಸಕರು ಧೀರಜ್ ಮುನಿರಾಜು ಅವರಿದ್ದಾರೆ. ದೇವನಹಳ್ಳಿಯಲ್ಲಿ KH ಮುನಿಯಪ್ಪ ಕಾಂಗ್ರೆಸ್ಸು, ಹೊಸಕೋಟೆಯಿಂದ ಶರತ್ ಬಜ್ಜೇಗೌಡ ಕಾಂಗ್ರೆಸ್ಸು, ಯಲಹಂಕದಿಂದ SR ವಿಶ್ವನಾಥ್ ಬಿಜೆಪಿ, ಇನ್ನು ಚಿಕ್ಕಬಳ್ಳಾಪುರದಿಂದ ಪ್ರದೀಪ್ ಈಶ್ವರ್ ಕಾಂಗ್ರೆಸ್ಸು, ಬಾಗೇಪಲ್ಲಿಯಲ್ಲಿ SS ಸುಬ್ಬಾರೆಡ್ಡಿ ಕಾಂಗ್ರೆಸ್ಸು, ಗೌರಿಬಿದನೂರು ಪುಟ್ಟಸ್ವಾಮಿ ಗೌಡ ಪಕ್ಷೇತರ ಶಾಸಕರಿದ್ದಾರೆ. ಇಲ್ಲಿ ಇನ್ನೊಂದು ವಿಚಾರ, ಯಾಕಂತಂದರೆ ಮೈನಸ್ ವಿಚಾರ ಅಥವಾ ಪ್ಲಸ್ ವಿಚಾರ ಅಂತ ನಾವು ಮಾತನಾಡುವಂಥ ಸಂದರ್ಭದಲ್ಲಿ ಈ SR ವಿಶ್ವನಾಥ್ ಅವರೇನಿದ್ದಾರೆ ಅವರು ತಮ್ಮ ಪುತ್ರನಿಗೆ ಇಲ್ಲಿ ಟಿಕೆಟ್ ಕೊಡಿಸ್ಬೇಕು ಅಂತೇಳಿ ಭಾಳ ದೊಡ್ಡ ಮಟ್ಟದ ಲಾಬಿಯನ್ನು ನಡೆಸಿದರು. ಬಟ್ ಆ ಒಂದು ಒಳೇಟಿನ ಸಾಧ್ಯತೆ ಕೂಡ ಇಲ್ಲಿ ಸಹಜವಾಗಿ ಬಿಜೆಪಿ ಪಕ್ಷಕ್ಕೆ ಕಾಡ್ತಾ ಇದೆ. ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದರೆ ಮೈನಸ್ ಪಾಯಿಂಟ್ ಯಾವೆಲ್ಲ ವಿಚಾರದಲ್ಲಿ ಕಾಂಗ್ರೆಸ್ಗಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ. ರಕ್ಷಾರಾಮಯ್ಯ ಹೊರಗಿನವರು ಅನ್ನುವಂಥ ಆರೋಪ ಈ ಭಾಗದಲ್ಲಿ ಕೇಳಿಬರ್ತಾ ಇದೆ. ಬಹುಶಃ ಇದು ಮೈನಸ್ ಆಗಬಹುದು. ಶಿವಶಂಕರ್ ರೆಡ್ಡಿ ಸೇರಿದಂತೆ ಸ್ಥಳೀಯ ನಾಯಕರಲ್ಲಿ ಬಹಳ ದೊಡ್ಡ ಮಟ್ಟದ ಅಸಮಾಧಾನ ಇದೆ, ಅದು ಕೂಡ ಮೈನಸ್ ಪಾಯಿಂಟ್. ಗ್ಯಾರಂಟಿ ಯೋಜನೆಗಳ ಜಾರಿ ನೆಪದಲ್ಲಿ ಅಭಿವೃದ್ಧಿ ಕಾರ್ಯದಲ್ಲಿ ಕಾಂಗ್ರೆಸ್ ಎಡವಿದೆ, ಹಿನ್ನಡೆಯಾಗಿದೆ. ಒಂದು ಕಡೆ ರಕ್ಷಾರಾಮಯ್ಯ ಅವರು ಹೊರಗಿನವರು ಅನ್ನುವಂಥ ಆರೋಪ ಇರುವಂಥದ್ದು, ಅದರ ಜೊತೆಗೇನೆ ಕೇವಲ ಈ ಚುನಾವಣೆಯ ಸಂದರ್ಭದಲ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ತಲುಪಿಸಬೇಕು, ಅದನ್ನು ಅನುಷ್ಠಾನಕ್ಕೆ ತರಬೇಕು, ಅದನ್ನು ಜನರಿಗೆ ಮುಟ್ಟಿಸಬೇಕು ಅನ್ನುವಂಥ ವಿಚಾರವಾಗಿ ಮಾತ್ರ ಕಾಂಗ್ರೆಸ್ನ ನಾಯಕರು ಕಾನ್ಸಂಟ್ರೇಟ್ ಮಾಡಿದ್ರು. ಆದರೆ ಅಭಿವೃದ್ಧಿಯ ಯಾವುದೇ ಕಾರ್ಯಗಳನ್ನು ನಡೆಸಿಲ್ಲ ಅನ್ನುವಂಥದ್ದು ಒನ್ ಆಫ್ ದ ಮೇಜರ್ ಮೈನಸ್ ಪಾಯಿಂಟ್. ಆಲ್ಮೋಸ್ಟ್ ಎಲ್ಲ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ಗಿರುವಂಥ ಒಂದು ಸಿಮಿಲರ್ ಮೈನಸ್ ಪಾಯಿಂಟು. ಯಾಕಂತಂದರೆ ಒಂದು ಕಡೆ ಈ ಶತಾಯ ನಾವು ಹೇಗಾದರೂ ಮಾಡಿ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಸೋಲಿಸಬೇಕು ಅನ್ನುವಂಥ ಹಠ ಕಾಂಗ್ರೆಸ್ ನಾಯಕರಲ್ಲಿದೆ. ಸೊ ಹಾಗಾಗಿ ಈ ಬಾರಿ ನಡೆಯುವಂಥ ಚುನಾವಣೆ ಏನಿದೆ, ಒಂದು ಕಡೆ ಯುವ ನಾಯಕರು ರಕ್ಷಾರಾಮಯ್ಯ ಅವರು ಹೊರಗಿನವರು ಅನ್ನುವಂಥ ಆರೋಪ ಇದೆ. ಬಟ್ ಆದರೂ ಅದು ಈ ಚುನಾವಣೆ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗುತ್ತೆ. ಅದರ ಜೊತೆಗೆ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಸೋತಿರುವಂಥ ಕಾರಣಕ್ಕಾಗಿ ಹೇಗಾದರೂ ಮಾಡಿ ಗೆಲ್ಲೇಬೇಕು, ಅದು ಅನುಕಂಪದ ಅಲೆಯ ಮೂಲಕನೋ ಅಥವಾ ನನಗೆ ಈ ಬಾರಿ ಮತ್ತೊಮ್ಮೆ ಚಾನ್ಸ್ ಕೊಡಿ ಅನ್ನುವಂಥ ನಿಟ್ಟಿನಲ್ಲೋ ಯಾವುದೋ ಒಂದು ರೀತಿಯಲ್ಲಿ ಯಾವುದೋ ಒಂದು ಮೂಲಕವಾಗಿ ಈ ಬಾರಿ ಗೆಲ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಎರಡೂ ಪಕ್ಷಗಳು ದೊಡ್ಡ ಮಟ್ಟದ ಕಸರತ್ತನ್ನು ನಡೆಸ್ತಾ ಇದೆ. ಸೊ ಹಾಗಾಗಿ ಈ ಬಾರಿಯ ಚುನಾವಣೆ ಇಲ್ಲಿ ಪ್ರಬಲವಾದಂಥ ಪೈಪೋಟಿ ಇಲ್ಲಿ ರಕ್ಷಾರಾಮಯ್ಯ ಹಾಗೆಯೇ ಡಾಕ್ಟರ್ ಕೆ ಸುಧಾಕರ್ ಅವರ ನಡುವೆ ಸಹಜವಾಗಿ ಇದ್ದೇ ಇರುತ್ತೆ. ಸೊ ನಾನು ಆಗಲೇ ಹೇಳ್ತಾ ಇದ್ದೆ, ಯಾಕಂತಂದರೆ ಮತ್ತೊಂದು ಕಡೆ ಈ BJPಯ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ SR ವಿಶ್ವನಾಥ್ ಅವರು ಬಹಳ ಲಾಭಿ ಮಾಡಿದರು. ಯಾಕಂತಂದರೆ ನನ್ನ ಮಗನಿಗೆ ಟಿಕೆಟ್ ಕೊಡಲಿ, ಇಲ್ಲಾಂತಂದ್ರೆ ನನಗೆ ಕೊಡಲಿ, ನಾನು ಕಂಟೆಸ್ಟ್ ಮಾಡ್ತೀನಿ ಅಂತ ಅಡ್ಗಾಲ್ ಹಾಕಿದರು. ಬಟ್ ಅಳೆದು ತೂಗಿ ಲೆಕ್ಕಾಚಾರ ಹಾಕ್ತಂಥ ಹೈಕಮಾಂಡ್ ಇಲ್ಲಿ ಕೊನೆಯದಾಗಿ ಒಂದು ನಿರ್ಧಾರಕ್ಕೆ ಬಂದು ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಇಲ್ಲಿ ಕಣಕ್ಕಿಳಿಸುವಂಥ ಕೆಲಸಕ್ಕೆ ಮುಂದಾಗಿದೆ. ಸೊ ಇದು ಯಾವ ರೀತಿಯಾದಂಥ ಎಫೆಕ್ಟ್ ಆಗುತ್ತೆ ಅಥವಾ ಈ ಒಳೇಟಿನ ಭೀತಿ ಏನಾದರೂ BJP ಕಾಡ್ತಾ ಇದೆಯಾ, ಅದರ ಎಫೆಕ್ಟ್ ಚುನಾವಣೆಯ ನಂತರದಲ್ಲಿ ಬಹುಶಃ ನಮಗೆ ಗೊತ್ತಾಗ್ತಾ ಹೋಗಬಹುದು. ಸೊ ಹಾಗಾದರೆ ಈ ಲೋಕಸಭಾ ಕ್ಷೇತ್ರದಲ್ಲಿ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಮತದಾರರ ಒಲವು ಯಾವ ಪಕ್ಷದ ಪರವಾಗಿದೆ, ಯಾವ ಪಕ್ಷಕ್ಕೆ ಜೈ ಅಂದಿದ್ದಾರೆ? ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಕಾಲ್ ಮಾಡಿ ವೋಟ್ ಮಾಡಿ ಸಮೀಕ್ಷೆಗೆ ಬಹಳ ಉತ್ತಮವಾದಂಥ ಪ್ರತಿಕ್ರಿಯೆ ನಮಗೆ ಸಿಕ್ಕಿದೆ. ಹಾಗಾದರೆ ಚಿಕ್ಕಬಳ್ಳಾಪುರದಲ್ಲಿ ಯಾವ ಪಕ್ಷಕ್ಕೆ ಹೆಚ್ಚು ವೋಟ್ ಬಿದ್ದಿದೆ? ಈ ಬಾರಿ ಕಮಲದ ಓಟಕ್ಕೆ ಬ್ರೇಕ್ ಹಾಕುತ್ತಾ ಕಾಂಗ್ರೆಸ್ ಪಕ್ಷ ಇಲ್ವಾ ಅನ್ನುವಂಥ ಪ್ರಶ್ನೆ. ಡಾಕ್ಟರ್ ಕೆ ಸುಧಾಕರ್ಗೆ ಸೋಲುಣಿಸ್ತಾರಾ ರಕ್ಷಾರಾಮಯ್ಯ ಅನ್ನುವಂಥ ಪ್ರಶ್ನೆ. ಸೊ ಯಾವ ಪಕ್ಷದ ಪರವಾಗಿ ಇಲ್ಲಿ ಮತದಾರರ ಒಲವಿದೆ? ಸೊ ನಿಮ್ಮ ಪವರ್ ಟಿವಿ ನಡೆಸಿದಂಥ ಸರ್ವೆಯ ರಿಪೋರ್ಟನ್ನು ಈಗ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ ಅಸೆಂಬ್ಲಿ ಕ್ಷೇತ್ರದಿಂದ ಬಂದಂಥ ಒಟ್ಟು ಕರೆಗಳ ಸಂಖ್ಯೆ 7791, ಪುರುಷ ಮತದಾರರಿಂದ 7105, 686 ಮಹಿಳಾ ಮತದಾರರು ಕರೆ ಮಾಡಿ ವೋಟ್ ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿಗೆ ಬಂದಂಥ ಮತಗಳು 3590, ಕಾಂಗ್ರೆಸ್ ಅಭ್ಯರ್ಥಿಗೆ ಬಂದಿರುವಂಥ ವೋಟ್ಸ್ 4201 ಮತಗಳು. ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಇತರರಿಗೆ ಬಂದಿರುವಂಥ ಮತಗಳು 0. ಸೊ ಯಾವ ರೀತಿಯಾದಂಥ ಪೈಪೋಟಿ ಇದೆ ಅನ್ನುವಂಥದ್ದನ್ನು ಶೇಕಡಾವಾರು ಲೆಕ್ಕಾಚಾರದಲ್ಲಿ ನೋಡ್ತಾ ಇದ್ದೀವಿ. ಬಿಜೆಪಿಗೆ 46% ಅಷ್ಟು ವೋಟಿಂಗ್ಸ್ ಬಂದಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಬಂದಂಥ ಶೇಕಡಾವಾರು ಮತಗಳು 54% ಇದೆ. ಸಹಜವಾಗಿ ಇತರರಿಗೆ ಬಂದಂಥ ಶೇಕಡಾವಾರು ಮತಗಳು 0% ಇದೆ.
ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಮತದಾರರ ಒಲವು ಕಾಂಗ್ರೆಸ್ ಪಕ್ಷದ ಪರವಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ಗೆ 611 ಮತಗಳ ಮುನ್ನಡೆ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಈಗಲೇ ಚುನಾವಣೆ ನಡೆದರೂ ಕೂಡ ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲ್ತಾರೆ ಅಂತೇಳಿ ರಿಪೋರ್ಟ್ ಹೇಳ್ತಾ ಇದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಫೈಟ್ನಲ್ಲಿ ಕಾಂಗ್ರೆಸ್ನತ್ತ ಜನರ ಒಲವಿದೆ. ಸೊ ಈಗಲೇ ಚುನಾವಣೆ ಆದರೂ ಕೂಡ ನಾವು ಕಾಂಗ್ರೆಸ್ ಅಭ್ಯರ್ಥಿಗೆ ಜೈ ಅಂತೀವಿ ಅಥವಾ ಅವರಿಗೆ ವೋಟ್ ಹಾಕ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಬಿಜೆಪಿ ಕಾಂಗ್ರೆಸ್ ನಡುವಿನ ಫೈಟ್ನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುನ್ನಡೆ. ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ಗೆ ಮತ್ತೊಂದು ಸೋಲಿನ ಭೀತಿಯ ಒಂದು ಎಚ್ಚರಿಕೆಯನ್ನ ಈ ಭಾಗದ ಮತದಾರರು ಕೊಟ್ಟಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ಸೋಲಿಗೆ ಕಾರಣವಾಗುತ್ತಾ ಕೋವಿಡ್ ಹಗರಣ, ಯಾಕಂತಂದ್ರೆ ಬಹಳ ಸೌಂಡ್ ಮಾಡಿದಂಥ ಪ್ರಕರಣ ಇದು. ಸೊ ಹಾಗಾಗಿ ಬಿಜೆಪಿಯಲ್ಲಿ ಸ್ವಪಕ್ಷೀಯರಿಂದಲೇ ಸುಧಾಕರ್ಗೆ ಒಳೇಟಿನ ಭೀತಿ ಕಾಡ್ತಾ ಇದೆ. ಸೊ ಯಾವ ರೀತಿಯಾದಂಥ ಪರಿಣಾಮ ಬೀರಬಹುದು ಅಂತ ಅಂದರೆ ಸ್ವಪಕ್ಷದವರೇ ಅವರಿಗೆ ಒಂದು ರೀತಿಯಾಗಿ ಕಾಲೆಳೆಯುವಂಥ ಕೆಲಸ ಈ ಭಾಗದಲ್ಲಾಗುತ್ತೆ. ಡಾಕ್ಟರ್ ಕೆ ಸುಧಾಕರ್ ಕ್ಷೇತ್ರದ ಜನತೆಗೆ ಸಿಗಲ್ಲ ಅನ್ನುವಂಥ ಒಂದಷ್ಟು ಆರೋಪಗಳು ಕೂಡ ಇದೆ. ಕ್ಷೇತ್ರ ಬಿಟ್ಟು ಸ್ಟಾರ್ ಹೋಟೆಲ್ಗಳಲ್ಲಿ ಇರ್ತಾರೆ ಅನ್ನುವಂಥ ಆರೋಪ ಅವರ ಮೇಲಿದೆ. ಸೊ ಈ ಎಲ್ಲ ವಿಚಾರದಲ್ಲಿ ನಾವು ಗಮನಿಸಿದಾಗ ನಿಮ್ಮ ಪವರ್ ಟಿವಿ ನಡೆಸಿದಂಥ ಸರ್ವೆಯ ರಿಪೋರ್ಟ್ ಹೇಳ್ತಾ ಇದೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಜೈ ಅಂತೀವಿ ಅಂತ. ಮೊದಲ ಬಾರಿ ಚುನಾವಣೆಗೆ ನಿಂತಿದ್ದಾರೆ ರಕ್ಷಾರಾಮಯ್ಯ, ಬಟ್ ಆದರೂ ಕೂಡ ಅವರ ಪರವಾದಂಥ ಅಲೆ ಇದೆ. ಮೊದಲ ಬಾರಿ ಚುನಾವಣೆಗೆ ನಿಂತಿರುವಂಥ ರಕ್ಷಾರಾಮಯ್ಯ ಅವರ ಪರ ಅಲೆ ಇದೆ. ರಕ್ಷಾರಾಮಯ್ಯಗೆ ನೆಲಮಂಗಲ ಶಾಸಕರಾದಂಥ ಎನ್ ಶ್ರೀನಿವಾಸಯ್ಯ ಅವರ ಬಲ ಇದೆ. ಸೊ ಯಾಕಂತಂದರೆ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ನೆಲಮಂಗಲ ಕ್ಷೇತ್ರದಿಂದ ರಕ್ಷಾರಾಮಯ್ಯಗೆ ಅತಿ ಹೆಚ್ಚು ಲೀಡ್ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಕೂಡ ಇದೆ. ನೆಲಮಂಗಲ ಕ್ಷೇತ್ರದಿಂದ ರಕ್ಷಾರಾಮಯ್ಯಗೆ ಅತಿ ಹೆಚ್ಚು ಲೀಡ್ ಸಿಗಬಹುದು. ನೆಲಮಂಗಲಕ್ಕೆ ಒಂದೇ ವರ್ಷದಲ್ಲಿ 869 ಕೋಟಿ ಅನುದಾನದಿಂದ ಇಲ್ಲಿ ಒಂದಷ್ಟು ಅಭಿವೃದ್ಧಿ ಕೆಲಸಗಳು ಆಗಿದೆ. ಶ್ರೀನಿವಾಸ್ ಅಭಿವೃದ್ಧಿ ಕೆಲಸಗಳು, ಅದರ ಜೊತೆಗೆ ಈ ಜನಸಂಪರ್ಕದಿಂದ ಆಗ್ತಾ ಇರುವಂಥ ಬೆಳವಣಿಗೆ, ಇದೆಲ್ಲವೂ ಕೂಡ ಈ ಪವರ್ ಟಿವಿ ನಡೆಸಿದಂಥ ಒಂದು ಸರ್ವೆಯ ಮೂಲಕ ಸ್ಪಷ್ಟ ಸಂದೇಶವನ್ನು ಈ ಲೋಕಸಭಾ ಕ್ಷೇತ್ರದ ಮತದಾರ ಪ್ರಭುಗಳು ಕೊಟ್ಟಿದ್ದಾರೆ. ಇನ್ನು ಬಾರ್ ಗ್ರಾಫಿಕ್ಸ್ನಲ್ಲಿ ನಾವು ಗಮನಿಸೋದಾದರೆ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಶೇಕಡಾವಾರು ಮತಗಳು ಬಂದಿದೆ ಅಂತ. ಸೊ ಮೊದಲಿಗೆ ಬಿಜೆಪಿಗೆ ಬಂದಿರುವಂಥ ವೋಟಿಂಗ್ಸ್ ಬಿಜೆಪಿ ಪ್ಲಸ್ JDS 46%, ಕಾಂಗ್ರೆಸ್ಗೆ ಸಿಕ್ಕಿರುವಂಥದ್ದು 54% ವೋಟಿಂಗ್ಸ್ ಶೇಕಡಾವಾರು ಲೆಕ್ಕಾಚಾರದಲ್ಲಿ ಸಿಕ್ಕಿದೆ. ಇತರೆ ಪಕ್ಷಕ್ಕೆ ಸಿಕ್ಕಿರುವಂಥದ್ದು 0. ಸೊ ಇಲ್ಲಿ ಸಹಜವಾಗಿ ಚಿಕ್ಕಬಳ್ಳಾಪುರ ಸಮೀಕ್ಷೆಯ ಫಲಿತಾಂಶ ಕಾಂಗ್ರೆಸ್ನ ಪರವಾಗಿದೆ ಅನ್ನುವಂಥದ್ದು ಸರ್ವೆಯ ರಿಪೋರ್ಟ್ ಹೇಳ್ತಾ ಇದೆ.